ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ಟ ಅಂತ ಯುವತಿಯೊಬ್ಬಳು ಒಂದು ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ಲು. ಈ ವಿಡಿಯೋ ನೋಡಿದ ಜನ ರ್ಯಾಪಿಡೋ ಚಾಲಕನ ವಿರುದ್ಧ ಕೊತ್ತ ಅಂತ ಕುದ್ದಿದ್ರು. ಪೊಲೀಸರು ಕೂಡ ಆತನ ಹುಡುಕಾಟಕ್ಕೆ ಬಲೆ ಬೀಸಿದ್ರು. ಆದರೆ ಆತ ಖುದ್ದು ವಿಡಿಯೋ ಮಾಡಿ ಸ್ವಾಮಿ ಆಕೆಯಲ್ಲ ನಾನೇ ಸಂತ್ರಸ್ತ ಅನ್ನೋದನ್ನ ಹೇಳಿದ್ದಾನೆ. ಅಲ್ಲದೆ ಅಸಲಿ ಕಹಾನಿ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾನೆ. ಈ ಮೂಲಕ ಆ ಯುವತಿಯ ಸಿಂಪತಿಯ ನಾಟಕ ಬಯಲಾಗಿದೆ. ಬೈಕ್ ಟ್ಯಾಕ್ಸಿ ಚಾಲಕ ಯುವತಿಗೆ ಹೊಡೆದಿದ್ದ ಅದೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಜಯನಗರದಲ್ಲಿ ನಡೆದ ಈ ಪ್ರಕರಣ ಸದ್ಯ ರಾದ್ಧಾಂತವನ್ನ ಸೃಷ್ಟಿಸಿದೆ. ಸಿನಿಮಾದಂತೆ ಫಸ್ಟ್ ಹಾಫ್ ಬೇರೆಯಾದರೆ ಸೆಕೆಂಡ್ ಹಾಫ್ ಯಾರೂ ಊಹಿಸದ ತಿರುವು ಪಡೆದುಕೊಂಡಿದೆ. ಹೌದು, ಜಯನಗರದ ಬಾಟಾ ಶೋರೂಮ್ ಬಳಿ ರ್ಯಾಪಿಡೋ ಬೈಕ್ ಚಾಲಕನೊಬ್ಬ ಯುವತಿ ಮೇಲೆ ಹಲ್ಲೆ ಮಾಡಿದ್ದ. ಶುಕ್ರವಾರ ಅಂದರೆ ಜೂನ್ 13ರಂದು ಈ ಘಟನೆ ನಡೆದಿತ್ತು. ಮೊದಲು ಯುವತಿ ದೂರು ನೀಡಲು ಹಿಂದೇಟು ಹಾಕಿದ್ಲು. ಜಾಲತಾಣದಲ್ಲಿ ಚಾಲಕ ಹಲ್ಲೆ ಮಾಡುವ ವಿಡಿಯೋ ಮಾತ್ರ ಹರಿಬಿಟ್ಟಿದ್ದಳು. ವಿಡಿಯೋ ವೈರಲ್ ಆಗ್ತಿದ್ದಂತೆ ಸ್ನೇಹಿತರ ಸೂಚನೆ ಮೇರೆಗೆ ಇವತ್ತು ಬಂದು ಚಾಲಕ ಸುಹಾಸ್ ಮೇಲೆ ದೂರು ನೀಡಿದ್ದಾಳೆ. ಬುಕ್ ಮಾಡ್ಕೊಂತಾರೆ, ಅಂದಾಜು 9:30 ಆಗಿರುತ್ತೆ ಬೆಳಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋದಿಂದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರಂತ ಹೇಳ್ತಾರೆ. ಇಲ್ಲಿದ್ರಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ ಮಾತಾಡ್ಕೊಂಡು ಬರ್ತಾರೆ. ಅವರು ಹಿಂಗೆ ಹೋಗ್ಬೇಕು ಅಂತ. ಸರಿ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈತಿಯಿಂದ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇನ್ ರೋಡ್ ಹೋದ್ರೆ ಸಿಗ್ನಲ್ ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರಂತ ಒಳಗಡೆಯಿಂದ ಇದು ಮಾಡ್ಕೊಂಡು ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವರು ಜೈನ ಫುಟ್ಬಾಲ್ ರೋಡ್ ಹತ್ರ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಆದ್ರೆ ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳಿದೆ. ಅದನ್ನ ನಿಲ್ಲಿಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 100 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ ನಿಂಗೆ ಅಷ್ಟು ಗೊತ್ತಾಗಲ್ಲ, ರೂಟ್ ಗೊತ್ತಾಗಲ್ಲ. ನಾನು ಮೇಡಮ್ ನಿಮಗೆ ಶಾರ್ಟ್ ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಡ್ಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವರೇ ರಾಶ ಮಾತಾಡ್ತಾವ್ರೆ, ಏನು ಓದಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರೆ. ನನಗೂ ಕೋಪ ಬಂತು. ಮೇಡಮ್ ನೀವೇ ಕೇಳಿದ್ರು, ಹಂಗಾರೆ ನಿಮ್ಮ ಕಂಟ್ರಿಗೆ ಹೋಗ್ಬಿಡಿ ಅಂತ ಅಂದೆ ನಾನು. ಹಂಗೆ ಎಷ್ಟು ಪೇಮೆಂಟ್ 77 ಅಂದರು. ನಾನು ಮಾತಾಡಿದೆ, ಹೋಗಿ ಮೇಡಮ್ ಆಯಿತು ಅಂತ ಅವ್ರು ಕೇಳ್ತಾನೆ. ಬೈತಾನೆ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಅಲ್ಲಿ ಕರ್ತಪಟ್ಟು ಕೈ ಮಾಡೋಕ್ಕೆ ಬರ್ತಾರೆ. ಕೈ ಮಾಡೋಕ್ಕೆ ಬಂದಾಗ ನಾನು ಸುಮ್ಮನೆ ಹೇಳಿದೆ, ಮೇಡಮ್ ನಿಮ್ಗೆ ನಮಗೆ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋರು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು. ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು, 2 ಸಲ ಹೊಡೆದು. ಯುವತಿ ಶ್ರೇಯಾ ನೀಡಿದ ದೂರಿನ ಅನ್ವಯ ಜಯನಗರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಚಾಲಕ ಸುಹಾಸ್ನ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸಿದ್ದಾರೆ. ಯುವತಿ ಮೇಲೆ ಹಲ್ಲೆ ಮಾಡಿದ್ದ ವಿಡಿಯೋ ನೋಡಿದವರೆಲ್ಲ ರ್ಯಾಪಿಡೋ ಚಾಲಕನನ್ನ ತಪ್ಪಿತಸ್ಥ ಅಂತ ಘೋಷಿಸಿ ಬಿಟ್ಟಿದ್ರು. ಆದರೆ ಪ್ರಕರಣದ ಅಸಲಿ ತನಿಖೆ ವೇಳೆ ಕತೆ ಬೇರೆಯೇ ಆಗಿತ್ತು. ಅದ್ಯಾವಾಗ ಸಿಸಿಟಿವಿ ದೃಶ್ಯ ಹೊರಬಿತ್ತು. ವಿಂಗ್ ಯುವತಿ ಶ್ರೇಯಾಳ ಅಸಲಿ ಬಣ್ಣ ಬಯಲಾಗಿದೆ. ರ್ಯಾಶ್ ಡ್ರೈವಿಂಗ್ ಪ್ರಶ್ನೆ ಮಾಡಿದ್ದಕ್ಕಾಗಿ ಚಾಲಕ ಹಲ್ಲೆ ಮಾಡಿದ್ದ ಅಂತ ಆರೋಪಿಸಿ ದೂರು ನೀಡಿದ್ಲು. ಆದರೆ ಸಿಸಿಟಿವಿ ನೋಡಿದ್ರೆ ಯುವತಿಯೇ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾಳೆ. ಅದು 3 ಬಾರಿ. ಅದಕ್ಕೆ ಚಾಲಕ ವಾಪಸ್ ಹೊಡೆದಿದ್ದಾನೆ. ಡ್ರೈವರ್ ಒಬ್ರು ಮಾಡಿರ್ತಾರೆ. ಹಲ್ಲೆ ಕಾರಣ ಅಂದರೆ ಒಂದು ಜಗಳ ಆಗ್ತದೆ ಇಬ್ಬರ ಮಧ್ಯೆ. ಡ್ರೈವರ್ ಅವರು ಸೇಫಾಗಿ ಗಾಡಿ ಓಡಿಸ್ತಿರೋಲ್ಲ ಅನ್ನೋದ್ರ ಬಗ್ಗೆ. ಈ ನಂತರ ಆ ಹಲ್ಲೆ ಆಗಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮಹಿಳೆ ನಿರಾಕರಿಸಿದ್ದು ಒಂದು NCR ಪ್ರಕರಣ ದಾಖಲಾಗಿರ್ತದೆ. ಇನ್ನು 16ನೇ ತಾರೀಕು ಅವರ ಮನೆಯವರ ಅಡ್ವೈಸ್ ಆಧಾರದ ಮೇರೆಗೆ ನೀಡಿರುವ ದೂರ ಮೇರೆಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಜಯನಗರ 3ನೇ ಬ್ಲಾಕಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಲಾಗಿದೆ. ಮೇಲ್ನೋಟಕ್ಕೆ ದೂರು ಕಂಡುಬಂದಿರುವ ಅಂಶಗಳೇನೆಂದರೆ 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ಘಟನೆ ನಡೆದಿರ್ತದೆ. ಹಾಗೂ ಆರೋಪಿ ಡ್ರೈವರ್ ಅನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಮೊದಲು ಹಲ್ಲೆ ಮಾಡಿದ್ದ ಯುವತಿ ತನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಸಿಂಪತಿಗಿಟ್ಟಿಸಿಕೊಂಡಿದ್ಲು. ಅದೇ ವಿಡಿಯೋವನ್ನ ಎಡಿಟ್ ಮಾಡಿ ಜಾಲತಾಣದಲ್ಲಿ ವೈರಲ್ ಮಾಡಿ ಪ್ರಕರಣ ತಿರುಚಿದ್ದ ಮಾತ್ರ ನಿಜಕ್ಕೂ ಅನ್ಯಾಯ. ಅದೇನೇ ಹೇಳಿ, ಊರು ಬಿಟ್ಟು ಎಲ್ಲಿಂದಾನೋ ಬಂದು ಒಂದಲ್ಲ ಒಂದು ಅವಾಂತರ ಸೃಷ್ಟಿ ಮಾಡ್ತಿರೋ ಇಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಬೆಂಗಳೂರು.